ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ವಿಷಯ ಗೊತ್ತಾಯ್ತೇನ್ರಿ? ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗ್ ಬರೋ ಎಲ್ಲಾ ಲಕ್ಷಣಗಳದಾವಂತ. ಬಿಜೆಪಿಗ್ ಬರ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ರಿ, ಆದ್ರೆ ಸರ್ಕಾರ ಬೆಳೆಸೋದಂತೂ ಗ್ಯಾರಂಟಿ ತಿಳ್ಕೊರಿ ನೀವು, ಇದ್ರಾಗ ಡೌಟೇ ಇಲ್ಲ. ಮೊನ್ನೆ ಡೆಲ್ಲಿಗೆ ಹೋಗಿ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಬೇರೆ ಬಂದಾರ್ರಿ. ನೋಡ್ರಿ, ದೆಹಲಿಗೆ ಹೋಗಿ ಗೆಹ್ಲೋಟ್ ಅವರನ್ನ ಭೇಟಿ ಮಾಡೋದು ಏನಿತ್ತು ಹೇಳ್ರಪ್ಪ? ಏನಿದರ ಮರ್ಮ? ಅದರ ನಡುವ ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನು ಮೀಟ್ ಮಾಡ್ಯಾರಂತ ಕಿವಿಗೆ ಸುದ್ದಿ ಬಿತ್ತು. ಆದ್ರೆ ಡಿ.ಕೆ.ಶಿ ಅವರು ಮಾತ್ರ ಇಲ್ಲ ನಾ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಲೇ ಇಲ್ಲ ಅಂತ ಅಂದ್ಬಿಟ್ರು. ಅಲ್ರಿ, ಡಿ.ಕೆ. ಸಾಹೇಬ್ರು ನಾನು ಅಮಿತ್ ಶಾ ಮೋದಿ ಯಾರನ್ನು ಭೇಟಿ ಮಾಡಿಲ್ಲ ಅಂತ ಬಾಯಿ ಮಾತನಾಗ ಹೇಳ್ತಾರ ಖರೆ. ಆದ್ರ ಅವ್ರಿಗೆ ಮೋದಿಜಿ ಮನಿ ಮುಂದಿರುವಂತ ರೋಡ್ ಸರಿ ಇಲ್ಲ ಅನ್ನೋದು ಹೆಂಗ್ ಗೊತ್ತಾಯ್ತು? ಅದ್ ಹೆಂಗ್ ಹೇಳ್ರಪ್ಪ? ನಾ ಅಲ್ರಿ, ಮತ್ತ ಅವರೇ ಹೇಳಿದ್ದಿದನ್ ಮಾತು. ಬರೀ ನಮ್ಮ ರಾಜ್ಯದ ರಸ್ತೆಗಳ ಬಗ್ಗೆ ಮಾತಾಡ್ತಿರಲ್ಲ, ನಮ್ ಮನಿ ಹತ್ರ ರೋಡ್ ಸರಿ ಇಲ್ಲ ಅಂತಿರಲ್ಲ, ಮೋದಿಯವ್ರ ಮನಿ ಹತ್ರನೂ ಗುಂಡಿಗಳದಾವ. ನಾ ಒಂದಿನ ದೆಹಲಿ ಎಲ್ಲಾ ಸುತ್ತಾಡ್ದೆ, ಪ್ರಧಾನಿಗಳ ಮನಿಗೆ ಹೋಗೋ ರಸ್ತೆ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಗುಂಡಿಗಳು ಬಿದ್ದಾವ ಅಂತ ಅಂದ್ಬಿಟ್ರು. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದ್ ರೋಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಒಂದು ಮತ್ ಸಂಶಯ ಬರುದಿಲ್ಲ ಹೇಳ್ರಿ, ಇಂತ ಮಾತು ಕೇಳಿದಾಗ ಡೌಟ್ ಬರುದಿಲ್ಲ ಹೇಳ್ರಿ ನೀವೇ? ಡಿ.ಕೆ.ಶಿ ಅವರು ಮೋದಿ ಅವರನ್ನ ಏನಾರೇ ಭೇಟಿ ಆಗ್ಯಾರೇನು, ಮೀಟ್ ಮಾಡ್ಲಿಕ್ಕೆ ಹೋಗಿದ್ರೇನಂತ ಅನ್ಸೋದಿಲ್ಲ ಹೇಳ್ರಿ? ಮೊದ್ಲೇ ಕರ್ನಾಟಕದಾಗ ಜಾತಿ ಗಣತಿ ಸಿಕ್ಕಾಪಟ್ಟೆ ಗದ್ಲೆದ್ದೈತಿ. ಅದೇ ಗ್ಯಾಪ್ನಾಗ ಡಿ.ಕೆ.ಶಿ ಅವರು ತಮಗ್ ಬೇಕಾದ ಆಟ ಆಡಿದ್ರು ಏನ್ ಆಶ್ಚರ್ಯ ಪಡು ಹಂಗಿಲ್ಲ. ಜಾತಿ ಗಣತಿ ಅಂತ ಅಂದ್ಕೊಳ್ಳಿ ನೆನಪಾಯ್ತು ನೋಡ್ರಪ್ಪ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಾರ. ಈ ಒಂದು ಜಾತಿ ಗಣತಿಯನ್ನ ಮೊಬೈಲ್ ಆಪ್ ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ಆಪ್ ಇದೆ, ಇಮಿಡಿಯೇಟ್ ಆಪ್ ಅಲ್ಲೇ ನಾವೆಲ್ಲ ಫಿಲ್ ಅಪ್ ಮಾಡ್ತೇವೆ ಅಂತ ನಾವು ಕೇಳ್ತೇವೆ. ಈಗ ಅವರು ಮತಚೋರಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವಿಎಂ ಸರಿ ಇಲ್ಲ, ಇವಿಎಂ ಅಲ್ಲಿ ಮತದಾನ ಮಾಡಿದ್ದೆ ಹ್ಯಾಕ್ ಆಗ್ತಾ ಇದೆ, ಹಾಗಾಗಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಈಗೇಂದ್ರ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದಾರಲ್ಲ. ನಾವು ಮೊಬೈಲ್ ನಲ್ಲಿ ಕೊಟ್ಟಂತಹ ನಮ್ಮ 60 ಮಾಹಿತಿ ಆ ಮೊಬೈಲ್ ನಲ್ಲಿ ಸುಭದ್ರವಾಗಿರುತ್ತೆ ಅಂತ ಏನ್ ಗ್ಯಾರಂಟಿ? ನಮ್ಗೆ ಹೇಳ್ಬೇಕು, ಸರ್ಕಾರ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ಮೊಬೈಲ್ ನಲ್ಲಿ ಹ್ಯಾಕ್ ಮಾಡಬಹುದಲ್ಲ. ನಾವು ನಮ್ಮೆಲ್ಲ ಮಾಹಿತಿ ಕೊಟ್ಟಿರ್ತೇವೆ, ಏನ್ ಕೃಷಿ ಇದೆ, ಏನ್ ನಮ್ಮ ಆರ್ಥಿಕ ವ್ಯವಸ್ಥೆ ಎಲ್ಲ ಕೊಟ್ಟಿರ್ತೇವೆ. ಅದನ್ನ ಹ್ಯಾಕ್ ಮಾಡೋದಿಲ್ಲ ಅಂತ ನಮ್ಗೇನು ಭರವಸೆ? ಎರಡನೇದಾಗಿ ಅದನ್ನ ತಿದ್ದೋದಿಲ್ಲ ಅಂತ ಯಾರು ತಿದ್ದಬಹುದು? ನಾನು ಕೊಟ್ಟಿರೋ ಮಾಹಿತಿ ಸ್ಪಷ್ಟವಾಗಿ ಅದರಲ್ಲಿ ಇರ್ತದೆ, ಹೆಂಗೆ ದಾಖಲೆ ನಾವು ಕಾಗದದಲ್ಲಿ ಬರೆದ್ರೆ ಅದನ್ನ ತಿದ್ಲಿಕ್ಕೆ ಬರೋದಿಲ್ಲ. ಮೊಬೈಲ್ ನಲ್ಲಿ ಯಾರು ಬೇಕಾದ್ರೂ ತಿದ್ದಬಹುದು. ಹಾಗಾಗಿ ನಮಗೂ ಅನುಮಾನ ಇದೆ. ಹೌದಪ್ಪ, ಹೌದು, ಯಾವುದೂ ನಂಬ್ಲಿಕ್ ಆಗುದಿಲ್ಲ. ಈಗ ನಮ್ ಎಚ್ಚರದಾಗ ನಾವಿದ್ರ ಚಲೋ ನೋಡ್ರಿ. ಈಗ ಸಿದ್ದರಾಮಯ್ಯನವರು ಜಿದ್ದಿಗೆ ಬಿದ್ರ ಏನೂ ಮಾಡ್ಲಿಕ್ಕಾಗಲ್ಲ. ಅವ್ರೊಂಥರ ಹಠವಾದಿ ಇದ್ದಂಗ. ಡಿ.ಕೆ.ಶಿ ಅವ್ರಿಗೆ ಕುರ್ಚಿ ಬಿಟ್ಕೊಡೋ ವಿಷಯದಾಗನು ಅಷ್ಟೇ, ಜಾತಿ ಗಣತಿ ವಿಷಯದಾಗನು ಅಷ್ಟೇ ಯಾಕ ದಸರಾ ಉದ್ಘಾಟನೆಯನ್ನೇ ನೋಡ್ಲಿಲ್ಲೇನು? ಒಬ್ಬ ಮುಸ್ಲಿಂ ಹೆಣ್ಮಗಳ ಕೈಯಲ್ಲೇ ಅವ್ರು ಅನ್ಕೊಂಡಂಗೆ ದಸರಾ ಉದ್ಘಾಟನೆನ ಮಾಡ್ಸೇ ಬಿಟ್ರು. ಹೌದಾ? ನೋಡ್ರಿ, ಮಂದಿ ಇದಕ್ಕೆ ಅಡ್ಡಬಾಯಿ ಹಾಕೋದಕ್ಕೂ ಈಗ ಆಗಿದ್ದಕ್ಕೂ ಕಾಕತಾಳಿಯೋನೋ ಏನೋ ಗೊತ್ತಿಲ್ಲ. ಚಾಮುಂಡೇಶ್ವರಿ ಮುನಿಸಿಕೊಂಡಾಳೋ ಏನೋ ನೋಡ್ರಪ್ಪ. ಚಾಮುಂಡೇಶ್ವರಿ ಬೆಟ್ಟದ ಅರ್ಚಕರು ತೀರ್ ಹೋಗ್ಯಾರಂತ. ದಸರಾ ಟೈಮ್ನಾಗ ಹಿಂಗಾಗ್ಬಾರ್ದಾಗಿತ್ತು. ಅದೇನು ಲೋಪದೋಷ ಆಗಿತ್ತೋ ಏನೋ, ಒಟ್ಟಿನ್ಯಾಗ ದಸರಾ ಟೈಮ್ನಾಗ ಚಾಮುಂಡಿ ಬೆಟ್ಟದಾಗ ಸೂತಕದ ಛಾಯೆ ಆವರಿಸ್ಕೊಂಡದ. ದಸರಾ ಅಂದ ಕೂಡ್ಲೆ ನಮ್ಮ ಶಿಕ್ಷಣ ಮಂತ್ರಿಗಳ ನೆನಪಾದ್ರ ನೋಡ್ರಿ. ಅಲ್ರಿ, ಜಾತಿ ಗಣತಿಗೆ ಶಿಕ್ಷಕರನ್ನ ಬಳಸ್ಕೊಳ್ಲಿಕ್ಕತ್ತಿರಲ್ಲ, ಪಾಪ ಅವರಿಗೆ ದಸರಾ ರಜೆ ಸಹಿತ ಇಲ್ಲಾರ್ದಂಗ್ ಮಾಡಿರಲ್ಲ. ಇದು ಚಲೋ ಅನಿಸ್ತದೇನ್? ಹೆಂಗ ಒಂದ್ ಕಡೆ ಪಗಾರನೂ ಕರೆಕ್ಟ್ ಆಗಿ ಕೊಡುದಿಲ್ಲಂತ, ಮತ್ತೊಂದ್ ಕಡೆ ಹಿಂಗ ಬೇರೆ ಬೇರೆ ಕೆಲ್ಸಾನು ಮಾಡಿಸ್ಕೊಳ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರ ಅದಕ್ಕೂ ಮಧು ಬಂಗಾರಪ್ಪನವ್ರ ಹೇಳಿಕೆ ಕೇಳಿ ಗಾಬರಿಯಾಗ್ಬಿಟ್ಟೆ ನಾನು. ರಜೆ ಮುಗಿದ ಮೇಲೆ ಶಾಲೆ ಶುರುವಾಗುತ್ತೆ ಅಂತೆ. ಅಬ್ಬಬ್ಬಬ್ಬಬ್ಬ, ಎಂಥದೊಂದು ಸೀಕ್ರೆಟ್ ವಿಷಯ ಹೇಳದ್ರಂತೀನಿ. ಇದನ್ ಹೆಂಗ್ ಅರ್ಥ ಮಾಡ್ಕೋಬೇಕಂತಾನೆ ನನಗ್ ಗೊತ್ತಾಗಕತ್ತಿಲ್ಲ. ರಜೆ ಮುಗಿದ ಮೇಲೆ ಸಾಲಿ ಓಪನ್ ಆಗ್ತದ ಅನ್ನೋದು ಎಲ್ಲರಿಗೂ ಗೊತ್ತದ ಇಲ್ಲಿ ಹೇಳ್ರಿ. ಈ ವರದಿ ನೋಡಿ ನನಗ್ ಶಾಕ್ ಆಯ್ತು. ಪ್ರಜಾವಾಣಿ ಪತ್ರಿಕೆ ಮರಳೋ ಮಧು ಬಂಗಾರಪ್ಪನವರು ಮರಳೋ ಅನ್ನೋದನ್ನ ನೀವ ಡಿಸೈಡ್ ಮಾಡ್ರಿಪ್ಪ. ಇದರ ನಡುವ ಪ್ರತಾಪ್ ಸಿಂಹ ಮತ್ತೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಅವರದ್ದು ಟಾಕ್ ವಾರ್ ಜೋರಾಗಿ ನಡಿಲಿಕತ್ತ. ಶಾಸಕ ಲಕ್ಷ್ಮಣ್ ಅವರು ಪ್ರತಾಪ್ ಸಿಂಹ ಅವರಿಗೆ ಸ್ಟೇ ತಂದಿದ್ಯಾಕ? ನನ್ನ ಬಲ್ಲಿ 18 ಎಪಿಸೋಡ್ ಆಗುವಷ್ಟು ವಿಡಿಯೋಗಳದಾವಂತ ಅಂದಿದ್ದನ್ನ ಇಟ್ಕೊಂಡು ಪಾಪ ಒಂದಿಷ್ಟು ಮಂದಿ ಎಂಥ ಪರಿ ಹಿಗ್ಯಾರ ನೋಡ್ಬೇಕು. ನೀನು ಸ್ಟೇ ವೆಕೇಟ್ ಮಾಡಿಸೋ ಮಗನ ನೀನು ಎಪಿಸೋಡ್ ಮೂಲಕ ಬಿಡ್ತೀನಿ. 18 ಎಪಿಸೋಡ್ಗಳು ಆಗ್ತವೆ. ನಿನ್ನ ಕತೆ ಏನು ಅನ್ನುವಂಥದ್ದನ್ನ ಸ್ಟೇ ಯಾಕೆ ತಗೊಂಡ್ಬಂದಿದ್ಯಾ?
ಗಡಬ ನನ್ನ ಮಗನೇ ಸ್ಟೇ ಆಗಿ ತಗೊಂಬಂದಿದ್ದೆ, ರಾತ್ರಿ ಎಲ್ಲ ಕುಡಿದ್ಬಿಟ್ಟು ನಿಮ್ಮ ಮನೆಯವ್ರು ಬಂದು ಹೇಳಪ್ಪ, ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ, 9 ಗಂಟೆಗೆ ಬಂದ್ಬಿಡ್ತಾನೆ, ಬೆಳಗಿನ ಜಾವ 5 ಗಂಟೆಗೆ ಬರಲ್ಲ, ನನ್ನ ಗಂಡ ರಾತ್ರಿ ಎಲ್ಲ ಕುಡಿದ್ಬಿಟ್ಟು ಹುಚ್ಚಿನ ಥರ ಆಡ್ತಾನೆ, ಬೆಳಗ್ಗೆನೇ ಎದ್ದು ಸುಮ್ಮನೆ ಮುಖ ತೊಳೆದ್ಬಿಟ್ಟು ತಲೆನೂ ಬಾಚಲ್ಲ, ಆ ಹುಚ್ಚುಚ್ಚಿನ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಲ್ಲ ಅಂತ ನಿಮ್ಮ ಹೆಂಡತಿ ಕೈ ಹೇಳ್ಸಪ್ಪ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಹುಚ್ಚ ಆಗಿದೆಯಾ ನೀನು? ಹುಚ್ಚ ಆಗಿರೋ ಥರ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ? ಇವೆಲ್ಲ ಬಿಟ್ಬಿಡು, ಅರ್ಥ ಆಯ್ತಾ? ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು, ಪತ್ರಕರ್ತರನ್ನ ಯಾರನ್ನ ಬೇಕಾದ್ರೂ ನಿನ್ನ ಪರವಾಗಿರೋನ್ನ ಬಿಟ್ಬಿಡುವಂಥದ್ದು, ಇನ್ನೊಂದೇನೋ ಮಾಡುವಂಥದ್ದು, ಇನ್ಯಾರೋ ನಿನ್ನ ಕ್ವಶನ್ಸ್ ಕೇಳಿರಾಗಲ್ಲ. ನಿನ್ನ ಯೋಗ್ಯತೆ ಪ್ರಶ್ನೆಗೆ ಉತ್ತರ ಕೊಡು. ಅದು ಬಿಟ್ಬಿಟ್ಟು ಯಾರನ್ನ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಗನೇ ಬಾ, ನಿನ್ನ ಮೇಲೆ ನಾಳೆಯಿಂದ ನೀನು ಒಬ್ಬರು ಉತ್ತರ ಕೊಡು. ನಾನು ಇವತ್ತು ಆಪಾದನೆ ಮಾಡಿರುವಂಥದ್ದಕ್ಕೆ ಉತ್ತರ ಕೊಡು. ನೀನು ಸ್ಟೇ ವೆಕೇಟ್ ಮಾಡಿಸು ಮಗನೇ, ನೀನು ಒಬ್ಬನಿಗೆ ಹುಟ್ಟಿದ್ರೆ. ನಾನು ಹೇಳ್ತಾ ಇದ್ದೀನಿ, ನೀನು ಸ್ಟೇ ವೆಕೇಟ್ ಮಾಡಿಸು, ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೇಟ್ ಮಾಡಿಸು. ನೀನು ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ 18 ಎಪಿಸೋಡ್ ಆಗ್ತದೆ ನನ್ನ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳು ಬಿಡ್ತೀನಿ ನಿನಗೆ ಮಗನೇ. ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರು ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು. ನೀನು ನನ್ನ ಬಗ್ಗೆ ಮಾತಾಡೋ, ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನ ಮಾಡು. ಅಲ್ರಿ, ನಂಗೆ ಒಂದ್ ಅರ್ಥ ಆಗಲ್ಲಕೈತೆ ನೋಡ್ರಪ್ಪ. ಇವ್ರ ಬಲ್ಲಿ ಪ್ರತಾಪ್ ಸಿಂಹ ವಿರುದ್ಧವಾಗಿ ಏನರೆ ದಾಖಲೆ ಇತ್ತು ಅಂತಂದ್ರ, ಅದು ಖರೇನೆ ಆಗಿತ್ತು ಅಂದ್ರ ಅದನ್ನ ಬಯಲು ಮಾಡ್ಲಿಕ್ಕ ಕೋರ್ಟ್ ಪರ್ಮಿಷನ್ ಯಾಕ? ಕೋರ್ಟ್ ಸ್ಟೇ ಕೊಟ್ಟಿರುವುದು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಸುಳ್ಳು ಹೇಳಬಾರ್ದು ಅಂತ ಹೇಳಿ. ಹಂಗಾದ್ರ ಲಕ್ಷ್ಮಣ್ ಅವರು ಸುಳ್ಳು ಗೊಳ್ಳು ದಾಖಲೆ ಏನಾರ ರೆಡಿ ಮಾಡ್ಕೊಂಡಾರ ಹೆಂಗ? ಮತ್ತ ಆಮೇಲೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ವ್ಯಕ್ತಿಯ ಅವನ ಚಾರಿತ್ರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆಯಾ, ವಿಡಿಯೋ ಇದೆಯಾ, ಫೋಟೋ ಇದೆಯಾ, ಅಥವಾ ನಿಮ್ಗೇನೋ ದಾಖಲೆ ಇದೆಯಾ, ಕೋರ್ಟು ಏನು ಸ್ಟೇ ಕೊಡುತ್ತಲ್ಲ, ಸ್ಟೇ ಏನಂತ ಕೊಡುತ್ತೆ ಅಂದರೆ ಅಸತ್ಯವಾದ ವಿಚಾರಗಳನ್ನು ವಿತರಿಸಬಾರ್ದು. ನಿಮ್ಮ ಹತ್ರ ಸತ್ಯಸಂಗತಿ ಇದೆ, ಸಾಕ್ಷ್ಯಾಧಾರ ಇದೆ ಅಂತಂದರೆ ಯು ಆರ್ ಫ್ರೀ ಟು ಪಬ್ಲಿಷ್ ಇಟ್. ಮುಕ್ತವಾಗಿ ನೀವು ಪಬ್ಲಿಷ್ ಮಾಡ್ಬೋದು, ಅದನ್ನು ತಲೆನೇ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಮತ್ತು ಯಾಕೆ ನಿಮ್ಮ ಹತ್ರ ಇಟ್ಕೊಂಬಿಟ್ಟು ಏನು ಮಾಡ್ತಿದ್ರಿ ಹಂಗಾದ್ರೆ? ನಿಮ್ಮ ಮನೆಯವ್ರದ್ದು ಯಾರ್ದಾರು ಇದೆಯಾ, ನಿಮ್ಮ ಕುಟುಂಬದವ್ರದ್ದು ಇದೆಯಾ, ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರದ್ದು ಯಾರ್ದಾರು ಇದೆಯಾ? ಮತ್ತು ಭಯ ಯಾಕೆ? ನೀವು ಬಿಡ್ಬೋದಲ್ಲ. ಪ್ರತಿ ಸಾರಿನೂ ಹಿಂಗೆ ಹೇಳೋದು ಅಂದರೆ ನಮ್ಮ ಬಗ್ಗೆ ಒಂಥರ ಅನುಮಾನ ಸೃಷ್ಟಿ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಪ್ರತಾಪ್ ಸಿಂಹ ಮಾಡಿದ ಕೆಲಸದ ಬಗ್ಗೆ ಮಾತಾಡಲ್ಲ, ನನ್ನ ಪ್ರಾಮಾಣಿಕತೆ ಬಗ್ಗೆ ಮಾತಾಡಲ್ಲ. ಇವರು ಇಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಸಿಕ್ಲಿಲ್ಲ ಇದ್ರ ಬಗ್ಗೆ ಮಾತಾಡೋಂಥದ್ದು. ಇಷ್ಟು ಸಾಕ್ರಿ, ಅರ್ಥ ಆಗೋರಿಗೆ ಅರ್ಥ ಆಗ್ತದ. ಅಲ್ಲ, ಅಂಥ ಖಾವಂದರನ್ನೇ ಬಿಡದ ಮಂದಿ ಇಂಥ ಪ್ರತಾಪ್ ಸಿಂಹ ಅವ್ರನ್ನ ಬಿಡ್ತಾರ? ನೋಡ್ರಿ, ಮೋದಿಜಿ ದೇಶದ ಸಾಮಾನ್ಯ ಜನರಿಗಾಗಿ ತೆರಿಗೆ ಕಡಿಮೆ ಮಾಡಿ ಉಡುಗೊರೆ ಕೊಟ್ರ ಅದಕ್ಕೂ ಗಬ್ಬರ್ ಸಿಂಗ್ ಟ್ಯಾಕ್ಸ್, ಈಗ ಟ್ಯಾಕ್ಸ್ ಕಡಿಮೆ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಬಾಯ್ ಬಡ್ಕೊಳ್ಳೋರ್ ಅದಾರ. ಅಂಥವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತದ? ನನ್ ಕೈಲಾಗೋದಿಲ್ಲ. ಇವ್ರಿಗೆಲ್ಲ ನಮ್ಮ ರಂಗಣ್ಣನ ಸ್ಟೈಲೇ ಕರೆಕ್ಟ್ ನೋಡ್ರಪ್ಪ. ಇನ್ಫ್ಯಾಕ್ಟ್ ಇವತ್ತು ಪ್ರಪಂಚದ ಯಾವ ದೇಶನಾದ್ರು ತಗೊಳ್ಳಿ, ಟ್ಯಾಕ್ಸ್ ರೈಸ್ ಮಾಡ್ತಾ ಹೋಗ್ತಿದ್ದಾರೆ. ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ನಾವು ಹೇಳ್ಬಿಟ್ಟಿದ್ವಿ 8 ವರ್ಷದಿಂದನೇ. ಈಗ ತಂದಿದ್ದಾರೆ ಮೋದಿ. ಹೌದು, ನಿಜ. ನಿಮ್ದೇನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದ್ದು ಕಾಲಿಯಾ ಟ್ಯಾಕ್ಸ್, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಆದ್ರೆ ಅದೇ ಫಿಲಂ ಇನ್ನೊಂದು ಕ್ಯಾರೆಕ್ಟರ್ ತಗೊಳ್ಳ, ನಿಮ್ದೇನ್ ಕಾಲಿಯಾ ಟ್ಯಾಕ್ಸ್. ಕಂಡಿದ್ದಕ್ಕೆಲ್ಲ ಮಾನ ಮರ್ಯಾದೆ ಲಜ್ಗೆಟ್ ಅವರು ರೇಟ್ ಟ್ಯಾಕ್ಸ್ ರೈಸ್ ಮಾಡ್ಕೊಂಡು ಬಂದ್ರಲ್ಲ ನೀವು ಕಾಂಗ್ರೆಸ್ ಸರ್ಕಾರವರಿಗೆ 2.5 ವರ್ಷದಲ್ಲಿ, ಅದನ್ನ ಯಾವ ಟ್ಯಾಕ್ಸ್ ಅಂತ ಕರೆಯೋಣ? ಅದು ಜನರಿಗೆ ಅರ್ಥ ಆಗಲ್ವಾ? ಅದಕ್ಕೆಲ್ಲ ಕಾರಣಗಳು ಕೊಟ್ಟು, ಅದಕ್ಕೆಲ್ಲ ಕಾರಣ ಎಂತ ಡೋಂಗಿಗಳು ಲೆಕ್ಕ ಹಾಕೊಳ್ಳಿ. ಫಿನಾನ್ಸ್ ವಿಚಾರದಲ್ಲಿ ನೀವು ಹಲ್ಕಟ್ ಕೆಲಸ ಮಾಡಿದ್ದೀರಿ ಕಾಂಗ್ರೆಸ್ ಸರ್ಕಾರ. ನನ್ನ ಪ್ರಕಾರದಲ್ಲಿ ನೀವು ಎಫ್ಸಿಲ್ವಾ ಎಲ್ಲಾನು? ಯಾವ್ದು ಎಫ್ಸಿಲ್ಲ ಹೇಳಿ ನೀವು? ಗ್ಯಾರಂಟಿ ಯಾವ ನಿಮ್ ನಾನು ಹೇಳಿದ್ವಾ ಒಂದು ಗ್ಯಾರಂಟಿ ಕೊಡೋದು ಮಾಡಿದ್ರಿ? ಎಲ್ಲ ಮಾಡಿದ್ರಿ. ಅದಲ್ಲ, ಅದು ಗಬ್ಬರ್ ಸಿಂಗ್ ಅಲ್ಲ, ಅದು ಗಬ್ಬರ್ ಸಿಂಗ್ ತಮ್ಮ ಅಣ್ಣ ಕಾಲಿಯಾ, ಅವ್ನ್ ಟ್ಯಾಕ್ಸ್. ಸುಮ್ಮನೆ ಯಾಕೆ ಬುರ್ದ ಬಿಡ್ತೀರಿ? ನಮ್ಮ ಹತ್ರ ಬಂದು ಮಾಡೋದು ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಪೋಸ್ಟ್ ಕೊಡ್ತೀರಿ. ಒಂದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಗುಲಾಮರು ಹೋದ 2 ವರ್ಷದಾಗ ಮನೆಗೆ ಬರೋ ಹಾಲಿನಿಂದ ಹಿಡಿದು ಮನೆ ಕಟ್ಸು ಸೈಟಿನ ತನಕ ಎಲ್ಲನೂ ಪುಕ್ಸಟ್ಟೇ ಸ್ಕೀಮಿಗಾಗಿ ಏರಿಸಿದಾಗ ಮುಚ್ಕೊಂಡ್ ಕುಂತಿದ್ರು. ಇವತ್ತ ಎಗರಾಡ್ಲಿಕ್ಕತ್ತಾವ. ಇದು ನಂದಲ್ರ ಡೈಲಾಗ್, ಮತ್ತ ಯಾರೋ ಬರ್ದಿದ್ದ ಡೈಲಾಗ್ ಇತ್ತು, ಚಂದ ಇತ್ತಂತ ಹೇಳದೆ. ಚಲೋ ಅನಸ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ ನೀವು. ಆಲ್ ರೈಟ್, ಈಗ ಮುಂದಕ್ಕೆ ಹೋಗೋಣ. ಈ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಟೈಮ್ನಾಗ ಹ್ಯಾರಿಸ್ ರಾಫ್ ಫ್ಲೈಟ್ ಬಿದ್ದಿರೋ ತರ ಆಕ್ಷನ್ ಮಾಡ್ಲಿಕ್ಕತ್ತಿದ್ನಲ್ಲ, ಅದಕ್ಕ ನಮ್ಮ ಅಕ್ಷದೀಪ್ ಸಿಂಗ್ ಹೆಂಗ್ ರಿಯಾಕ್ಷನ್ ಕೊಟ್ಟಾರ ನೋಡ್ರಿ. ಇದಕ್ಕೆ ಹೇಳುದ್ರಪ್ಪ, ತಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಇರ್ಬೇಕು ಅಂತ ಹೇಳಿ. ಬೇಕಿತ್ತ ಇದೆಲ್ಲ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.